ನಮಸ್ಕಾರ. ಬೆಳಗಿನ ವಾಕ್ ಆ್ಯಂಡ್ ಟಾಕ್ ಚಾನಲ್ಗೆ. ಆ್ಯಕ್ಚುಲಿ ಇವತ್ತು ಸಂಡೇ, ಯೋಗ ದಿನ ಬೇರೆ. ಸೊ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ಈ ಸಂಡೇ ನಿನ್ನೆ ಸ್ವಲ್ಪ ಲೇಟ್ ಆಗಿ ಅಂದ್ಕೊಂಡೆ, ಹಿಂಗಾಗಿ ಬೆಳಗ್ಗೆ ಸ್ವಲ್ಪ ಹೇಳಲಿಕ್ಕೆ ಮನಸ್ಸು ಬರ್ತಾ ಇದ್ದಿದ್ದಿಲ್ಲ. ಇವತ್ತು ಸಂಡೇ ಇತ್ತು, ವಾಕಿಂಗ್ ಏನು ಹೋಗೋದು ಅಂತ ಫೀಲ್ ಬರತ್ತಿತ್ತು. ಬಟ್ ಅದ್ರ ಜೊತೆಗೆ ಇನ್ನೊಂದು ಫೀಲ್ ಬರತ್ತಿತ್ತು, ಹೋಗಲಿಲ್ಲ ಇಡೀ ದಿವಸ ನನಗೆ ರಿಗ್ರೆಟ್ ಕಾಡ್ತೈತಿ. ಎದಕ್ಕೆ ಹೋಗಲಿಲ್ಲ ಯಾಕಂದ್ರೆ ವಾಕಿಂಗ್ ಹೋಗೋದು ನಾ ಒಂದು ಡಿಸಿಪ್ಲಿನ್ ಅಂತ ತಿಳ್ಕೊಂಡೇನೆ. ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತಿರ್ತೇನೆ. ಬಟ್ ಯಾವುದೊಂದು ಕಾರಣಕ್ಕೆ ನಾ ಯಾವ ಥರ ಒಂದು ದಿವಸ ಹೋಗಲಿಲ್ಲ ಅಂದರೆ ನಂಗೆ ಬೇಜಾರಾಗ್ತೈತಿ. ಹೋಲ್ ಡೇ ಬೇಜಾರು ಹೋಗಿರ್ತೀನಿ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಹೋದ್ಮೇಲೆ ನಂಗೆ ಸರಿ ಆಗೋದು. ಅದು ಏನಾಗ್ತದೆ ಅಂದರೆ ಮೈಂಡ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಮಾಡ್ತದೆ ಅಂದರೆ, ಸಂಡೇ ಇತ್ತಂದರೆ ಆಮೇಲೆ ಸ್ವಲ್ಪ ಅದಕ್ಕೆ ಆರಾಮಕ್ಕೆ ಸಿಕ್ಕುವಂಥ ಏನಾದರೂ ಒಂದು ಚಾನ್ಸ್ ಸಿಕ್ತಂದ್ರೆ ಆರಾಮಿರ್ಲಿಕ್ಕೆ ಟ್ರೈ ಮಾಡ್ತೈತೆ. ಅದು ಏನು ಒಂದು ಸಲ ಹೆಂಗೆ ಫೀಲ್ ಬಂದಿರ್ತೈತೆ ಅಂದರೆ ಹೋಗಾಗ ಮನಸ್ಸಾಗಿಲ್ಲ. ಆದರೂ ನಾನು ಫೋರ್ಸ್ ಮಾಡಿ ಮನಸ್ಸಿಗೆ ಒಂದು ಎವ್ರಿ ಡೇಕ್ಕಿಂತ ಸ್ವಲ್ಪ ಕಡಿಮೆ ವಾಕಿಂಗ್ ಹೋದ್ರಾತ. ಸೊ ಅಷ್ಟು ದೂರ ಹೋಗ್ತಿದ್ದೆ, ಈಗ ಸ್ವಲ್ಪ ದೂರ ಹೋಗಿ ಬಂದ್ರಾತಂತೇಳಿ ನಾನು ಕನಸು ಮಾಡಿಸ್ಕೊಂಡು ಎದ್ದು ಬರ್ದೇನೆ ವಾಕಿಂಗ್. ಹೋಗುವಾಗ ಏನು ಸ್ವಲ್ಪ ದೂರ ಹೋಗಂತ ಅಂದ್ಕೊಂಡಿರ್ತಾನಲ್ಲ, ಅಲ್ಲಿ ಮಟ್ಟ ಹೋದ್ಮೇಲೆ ಅನಿಸ್ತೈತಿ ಫುಲ್ಲ ಮುಗಿಸೋಣ. ನಂದು ಒಟ್ಟು 3 ಪಾಯಿಂಟ್ ಇದಾವೆ. ಒಂದು ಲೇಔಟ್ ಐತಿ, ಅದು ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ ಒಂದು ದೇವಸ್ಥಾನ ಐತಿ, ಅದು 2ನೇ ಪಾಯಿಂಟ್. ಆ ದೇವಸ್ಥಾನ ಸುತ್ತಂದ್ರೆ ಜಸ್ಟ್ ದೇವಸ್ಥಾನ ಸುತ್ತಲ್ಲ, ಆ ಫುಲ್ ಏರಿಯಾ ಹಿಂಗೆ ರೌಂಡ್ ಹೊಡೆದು ಬರ್ತೈತೆ ಅದು ರೋಡ್. ಸೊ ಅದು 3 ಪಾಯಿಂಟ್. ಸೊ ಅದರಿಂದ ರಿಟರ್ನ್ ಆಗ್ತದೆ. ಸೊ 4.5 ಕಿಲೋಮೀಟ್ರ್ ಆಗ್ತದೆ ಹೆಚ್ಚು ಕಡಿಮೆ. ಸೊ ಫಸ್ಟ್ ಲೇಔಟ್ ಬರೋವರೆಗೂ ಹೋಗ್ಬೇಕಂತೇಳಿ ಎಷ್ಟೋ ಸಲ ಎದ್ದು ಹೋಗಿರ್ತೀನಿ. ಬಟ್ ಲೇಔಟ್ ಬಂದಮೇಲೆ ಸೆಕೆಂಡ್ ಪಾಯಿಂಟ್ ಅಂದರೆ ದೇವಸ್ಥಾನ ಮಠ ಹೋಗಿ ಹೊರಬರೋಣ ಅಂತ ಅಂದ್ಕೊಂಡು ಅಲ್ಲಿ ಮಠ ಹೋಗ್ತೀನಿ. ಮತ್ತು ಅದು ರೀಚ್ ಆದಮೇಲೆ ನೆಕ್ಸ್ಟ್ ಫುಲ್ ರೌಂಡ್ ಹೊಡೆದು ಬರ್ತೇನೆ. ದ್ಯಾಟ್ಸ್ ಹೌ. ನೀವು ಆ್ಯಕ್ಚುಲಿ ಸಣ್ಣ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಭಾಳ ಅದಕ್ಕೆ ಅಡೆತಡೆಗಳು ಅಡಚಣೆಗಳು ಬರ್ತಾವೆ. ಒನ್ಸ್ ನೀವು ಸ್ಟಾರ್ಟ್ ಮಾಡಿದಿಲ್ಲ, ಅದು ತಂತಾನೇ ಆ ಕೆಲಸ ಕಂಪ್ಲೀಟ್ ಆಗ್ಬಿಡ್ತೈತೆ. ಮಾಡ್ಬೇಕು ಅನ್ನೋದೇನಿರ್ತಲ್ಲ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ಸ್. ನೀವು ಒಂದ್ಸಲ ಮಾಡಾಕತ್ರಿ ಹಂಗೆ ಅವನ್ನ ಫಿನಿಶ್ ಆಗ್ಬಿಡ್ತೈತೆ ಅದು. ಅದಕ್ಕೆ ಪ್ರಾಬ್ಲಮ್ ಏನಂದರೆ, ಭಾಳಷ್ಟು ತಲೆಯೊಳಗೆ ಏನಿರ್ತೈತಿ, ನೀವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಇದ್ರೊಳಗೆ ಇರ್ತದೆ. ಎಕ್ಸಿಕ್ಯೂಷನ್ ಮಾಡೋಂಗೇ ಇಲ್ಲ. ಮಾಡ್ಬೇಕನ್ನೋದು ಪ್ಲ್ಯಾನಿಂಗ್ಗಳು ಭಾಳಷ್ಟು ಟೈಮ್ ಹೋಗ್ತದೆ. ಆಮೇಲೆ ಪ್ಲ್ಯಾನಿಂಗ್ ಏನಂದ್ರೆ ಸಮ್ಟೈಮ್ಸ್ ಪ್ಲ್ಯಾನ್ ಆಗಿ ಉಳಿತೈತಿ, ಎಕ್ಸಿಕ್ಯೂಷನ್ಗೆ ಬರೋಂಗಿಲ್ಲ. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಎಷ್ಟು ಟೈಮ್ ತಗೋತದಲ್ಲ, ಅದಕ್ಕಿಂತ ಕಡಿಮೆ ಎಕ್ಸಿಕ್ಯೂಷನ್ ತೊಗೋತೈತೆ ಯಾವಾಗಲೂ. ಬಟ್ ಪ್ಲ್ಯಾನಿಂಗಲ್ಲೇ ಭಾಳಷ್ಟು ಟೈಮು, ಭಾಳಷ್ಟು ಅಡಚಣೆಗಳು ಬರ್ತಾವೆ. ಯಾಕಂದ್ರೆ ಪ್ಲ್ಯಾನಿಂಗ್ ಇಟ್ ಸೆಲ್ಫ್ ನೋಡಿರಿ, ಪ್ಲ್ಯಾನ್ ಅಂದರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡ್ತಿರ್ತೀರಿ. ಆ್ಯಕ್ಚುಲಿ ಎಕ್ಸಿಕ್ಯೂಷನ್ ಹಂಗೆ ಇರೋಂಗಿಲ್ಲ. ಎಕ್ಸಿಕ್ಯೂಷನ್ ಓನ್ಲಿ ಏನಂದರೆ ಅದು ಮಾಡೋದು ಅಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪ್ಲ್ಯಾನಿಂಗ್. ಪ್ಲ್ಯಾನ್ ಮಾಡೋದು ಚಲೋ, ಬಟ್ ಮಾಡಬೇಕಾದ್ದು ಇಂಪಾರ್ಟೆಂಟ್. ನಿನ್ನೆ ನಮ್ಮ ಊರೊಳಗೆ ಮಾರ್ಕೆಟ್ ಒಳಗೆ ಹಲಸಿನ ಹಣ್ಣಿನ ಜಾತ್ರೆ ಇದ್ದಂಗೆ ಇರ್ತದೆ. ಭಾಳ ಯಾರ್ಯಾರೋ ಎಲ್ಲಿಂದ ಬೇರೆ ಬೇರೆ ಊರಿನ ಹಲಸು ಬಂದಿದ್ರು. ನನಗೆ ಆ್ಯಕ್ಚುಲಿ ಹಲಸನ್ನು ಭಾಳ ಇಷ್ಟ. ಅದು ಸ್ಮೆಲ್, ಅದ್ರ ಟೇಸ್ಟು, ಆ ಹಲಸಿನ ಹಣ್ಣು ಸ್ಮೆಲ್ ಏನಿದೆಲ್ಲ ಆ್ಯಕ್ಚುಲಿ ಭಾರಿ ಡಿಫ್ರೆಂಟ್ ಆಗಿರ್ತದೆ. ನಾನು ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಆಲ್ಮೋಸ್ಟ್ ಆಲ್ ಲೈಕ್ ಈ ಕಡೆ ನೋಡಿ ಧರ್ಮಸ್ಥಳ ಸುತ್ತಮುತ್ತ ಅಲ್ಲಿ ಹೋದಾಗ ಒಂದು ವೀಕನ್ನ ಇದ್ದೆ ನಾನಲ್ಲಿ. ಅಲ್ಲಿ ಪ್ರತಿಯೊಂದು ಐಟಮು ಅವ್ರು ಹಲಸು ಹಣ್ಣಿಂದ ಮಾಡ್ತಿರ್ತಾರೆ. ಹಲಸು ಹಣ್ಣಿಂದ ಏನೋ ಒಂದು ಸ್ವೀಟ್ ಮಾಡಿದ್ರು ಅವರು. ಆಮೇಲೆ ಹಲಸಿನ ಪಲ್ಯ, ಆಮೇಲೆ ಮತ್ತು ಸೊ ಹಲಸು ಹಣ್ಣಿನ ಪಾಯಸ, ಚಾಕ್ ಫ್ರೂಟ್ ಆ್ಯಕ್ಚುಲಿ ಚೆನ್ನಾಗಿರ್ತದೆ. ಬಟ್ ಅದನ್ನು ತಿಂದರೆ ನಾವು ಮೈಕೈ ನೋವು ಬರ್ತದೆ ಅಂತ ಹೇಳ್ತಾರೆ. ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ನನಗೆ ಹಂಗೆ ಅನಿಸಿಲ್ಲ. ಮೈಕೈ ನೋವು ಅನ್ಕ ನಂಗೆ ಬರೋಂಗಿಲ್ಲ ಯೂಶ್ವಲಿ. ಆಮೇಲೆ ಈ ಸಲ ನಾವೊಂದು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಂದರೆ, ನೀಲ್ ಹಣ್ಣು, ಜಾಮೂನ್ ಫ್ರೂಟ್, ಅದು ಸಿಕ್ಕಾಬಿಡ ಒಂದು 5 ರೂಪಾಯಿ ಈ ಸಲ. ಯಾರೋ ಒಬ್ಬರು ನಂಗೆ ಪೋಸ್ಟ್ ಹಾಕಿದ್ರು ವಾಟ್ಸಪ್ ಒಳಗೆ. ಯಾವಾಗ ಈ ನೀಲ್ ಹಣ್ಣು ಜಾಸ್ತಿ ಬರ್ತದಲ್ಲ, ಎಲ್ಲ ಗಿಡಗಳು ಭಾಳಷ್ಟು ನೀರಲ್ಲಿ ಬಿಟ್ಟು ಅಂದರೆ
ಇದಕ್ಕೆ ಅಂದರೆ ಹಂಗೆ ಯಾವಾಗ ಬಿಡ್ತದೆ ಇದು ನೀರ್ಲೆಂಡ್ ಭಾಳಷ್ಟು ಬಿಟ್ಟರೆ ಯಾವಾಗೆಲ್ಲ ಬರಗಾಲ ಬರ್ತದೆ ಅಂತ. ಅದು ಹೆಂಗೋ ಏನೋ ಕೋಇನ್ಸಿಡೆನ್ಸು ಅಥವಾ ನಿಜವಾಗ್ಲೂ ಸೈಂಟಿಫಿಕ್ ರೀಸನ್ ಅದನ್ನೋ ಗೊತ್ತಿಲ್ಲ ನನಗೆ. ಬಟ್ ಈ ಸಲ ಮಾತು ಸಿಕ್ಕಾಬಿಟ್ರೆ ನೀರ್ಲೆಂಡ್ ಬಂದಾವ. ಮೋಸ್ಟ್ಲಿ ನೋಡ್ಬೇಕು. ಈಗನ್ಕರ ಮಳೆ ಬರೋಂಗಿಲ್ಲ ಅಂತೇಳಿ ಎಲ್ಲ ರಿಪೋರ್ಟ್ಸು ಹೇಳಾವ. ಬಟ್ ಸ್ಟಿಲ್ ನೇಚರ್ ಹೆಂಗೈತೆ ಅಂದ್ರೆ ಇಟ್ಸ್ ವೆರಿ ಮಿಸ್ಟೀರಿಯಸ್. ಯಾವಾಗ ಏನೇನು ಮಾಡೋಕ್ಕಾಗತ್ತಿಲ್ಲ ಗೊತ್ತೈತಿ. ಈ ಸಲ ಮಾವಿನ ಹಣ್ಣು ಅಷ್ಟೊಂದು ಸರಿಯಾಗಿ ನಾನು ತಿನ್ನಲಿಲ್ಲ. ಯಾಕಂದ್ರೆ ಮಾವಿನ ಹಣ್ಣು ಒಂದು ಫಸ್ಟ್ ನಾ ಖರೀದಿ ಮಾಡೋಕ್ಕಾದಾಗ ನಾನು ಒಂದು ತೋಟಕ್ಕೆ ಹೋಗಿದ್ದೆ. ಅಲ್ಲೇನೋ ಅಡಿ ಹಾಕಿ ಕೊಡ್ತಾರಂತೆ. ಅಲ್ಲಿ ಕೇಳಿದೆ, 1200 ರೂಪಾಯಿ ಒಂದು ಡಜನ್ ಹೇಳಿದೆ. ಅಂದ್ರೆ 100 ರೂಪಾಯಿ ಒಂದು ಇದು ಮಾವಿನ ಹಣ್ಣು ಕೊಟ್ಟು ತೊಗೊಂಡಾನ. ಆ್ಯಕ್ಚುಲಿ ಮೇ ಬಿ ಅವ್ನ ಹೆಸರು ಭಾಳ ಇತ್ತು, ಭಾರಿ ಚಲೋ ಕೊಡ್ತಾನೆ, ಹಂಗೆ ಕೊಡ್ತಾನೆ ಅಂತ. ಆದರೂ ಸಿಕ್ಕಾಬಿಟ್ಟು ರೇಟ್ ಅನ್ನಿಸ್ದೆ ನನಗೆ. ಬಟ್ ಸ್ಟಿಲ್ ನೋಡೋಣ ಏನು ಭಾಳ ಚಲೋ ಕೊಡ್ತಾನೆ ಅಂತೇಳಿ ತೊಗೊಂಡೆ. ಫಸ್ಟ್ ಟೈಮ್ ಅದು ಅಂದ್ರೆ ಈ ಸೀಸನ್ ಒಳಗೆ ನಾನು ತೊಗೊಂಡಿದ್ದು ಫಸ್ಟ್ ಮಾವಿನ ಹಣ್ಣು ಅದು. ಆ್ಯಕ್ಚುಲಿ ಅವ ಕೊಡುವಾಗ 2 ದಿವಸ ಬಿಟ್ಟು ತಿನ್ರಿ ಅಂತ ಹೇಳಿದ್ದ. ಸೊ 2 ದಿವಸ ಬಿಟ್ಟು ತಿಂದ. ಆ್ಯಕ್ಚುಲಿ ಚಲೋ ಇದ್ದವು, ಆರ್ಗ್ಯಾನಿಕ್ ಅಂತ ಹೇಳಿದ್ದೆ. ಮೇ ಬಿ ಮೈ ನಾಟ್ ದು. ನಾನು ಚೆನ್ನಾಗಿದ್ದು, ಎಂಜಾಯ್ ಮಾಡಿದೆ. ಅದಾದಮೇಲೆ ನಾನು ಮತ್ತೆ ನಮ್ಮ ಲೋಕಲ್ ಮಾರ್ಕೆಟ್ ಒಳಗೆ ತೊಗೊಂಡೆ. 500 ಒಂದು ಡಜನ್ ಕೊಟ್ಟರು. ನೋಡೋಕೆ ಭಾರಿ ಚಂದ ಇದ್ದವು ಆ್ಯಕ್ಚುಲಿ. ಬಟ್ ಒಳಗೆ ಒಂದಿಷ್ಟು ಹುಳ ಆಗಿದ್ದು. ಒಂದು ಡಜನ್ ಒಂದು 3-4 ಕೆಟ್ಟ ಹೋಗಿದ್ದು. ಸೊ ಆಬ್ವಿಯಸ್ಲಿ ಮತ್ತು ಅಲ್ಲಿ 1200 ಕೊಟ್ಟಿದ್ದೆ, ಇಲ್ಲಿ 500 ಕೊಡಾತೀನಿ. 12 ಹೋಗೋದು ಅದು. ಆಮೇಲೆ ಬರ್ಬರ್ತಾ 200-300 ರೂಪಾಯಿ ಡಜನ್. ಅದು ಈಗಂತೂ 150 ಡಜನ್ ಏನೋ ಕೊಡಲಿ ಅದು ಅಂದ್ರೆ ಲೋಕಲ್. ಅವೇನು ಬಿಡ್ರಿ, ನಾನು ಬಿಟ್ಟುಬಿಟ್ಟೆ. ಯಾಕಂದ್ರೆ ಮಳೆ ಬಂದಮೇಲೆ ಏನೋ ತಿನ್ಬಾರ್ದು ಅಂತದನ್ನ ನಮ್ಮ ತಾಯಿಯವರು ಹೇಳಿದ್ರಿ. ಹಿಂಗೆ ನಾನು ಬಿಟ್ಟು. ಆ್ಯಕ್ಚುಲಿ ಅದು ರೊಕ್ಕ ಹೊಡ್ಕೊಂಬರೋದು ಕೆಟ್ಟಿದ್ದು ಅದೆಲ್ಲ ಅಂದ್ಕೊಳ್ಳೋ ಸ್ವಲ್ಪ ಬೇಜಾರಾಗ್ತದೆ. 100 ರೂಪಾಯಲ್ಲಿ 1200 ರೂಪಾಯಿ ಅವು ಕರೆಕ್ಟ್ ಇದ್ಬಿಟ್ರೆ ಅಷ್ಟು ಅನ್ಸಂಗಿಲ್ಲ. ಅವು ಕೆಟ್ಟಿದ್ದು ಭಾಳ ಹಾಳಾಗಿದ್ದು ಅಂದ್ರೆ ಈವನ್ 10 ರೂಪಾಯಿ ಕೊಟ್ಟರು ಬೇಜಾರಾಗ್ತದೆ. ಅದಕ್ಕೆ ನಾನು ಈ ಥರದ್ದು ಬಿಟ್ಟೇನೆ. ಆ್ಯಕ್ಚುಲಿ ಹಣ್ಣಂದ್ರೆ ನಂಗೆ ಇಷ್ಟ. ಯಾವ ಹಣ್ಣು ಬಂದರೂ ನಾನು ತಿಂತಿರ್ತೀನಿ. ನಮ್ಮ ಮನೆ ಸುತ್ತಲೂ ಒಂದು ದಾಳಂಬ್ರಿ ಗಿಡ ಐತಿ. ಅದೊಂದು ಸೀಸನ್ ಒಂದು 100 ಕಾಯಿ ಅಂಕರ್ ಕೊಡ್ತೈತೆ. ಅಷ್ಟು ಚಲೋ ಕೊಡ್ತೈತೆ ದಾಳಂಬ್ರಿ, ಪೊಮೊಗ್ರಾನೇಟ್. ಆಮೇಲೆ ಒಂದು ಇದು ಐತಿ, ಏನು ಪಾಲ ಗಿಡ. ಆದರೂ ಆ್ಯಕ್ಚುಲಿ ಚಲೋ ಬರ್ತಾವೆ. ಬಟ್ ನಾವು ಗಿಳಿ ಎಲ್ಲ ಬಂದು ಕುತ್ಕೊಂಡು ತಿಂತಿರ್ತಾವೆ ಅಂತೇಳಿ ಭಾಳಷ್ಟು ಹರಿಯಂಗಿಲ್ಲ ಅವ್ನು. ಹೋಲಿ ಒಂದಿಷ್ಟು ತಿನ್ನಲಿ ಅಂತೇಳಿ. ಯಾಕಂದ್ರೆ ನೋಡ್ರಿ, ಇಲ್ಲಿ ಈಗಂತ ನೀವು ಪಕ್ಷಿ ಎಲ್ಲ ಕಾಣೋದು ಭಾಳ ಕಡಿಮೆ. ಪಕ್ಷಿ ಅವಕ್ಕೆ ನೀರು ಅವಕ್ಕೆಲ್ಲ ಹಣ್ಣು ಎಲ್ಲಿ ಸಿಗ್ತಾವನ್ರಪ್ಪ. ಆದರೂ ಅಡ್ಡಾಡ್ತಿರ್ತಾವೆ ಮಸ್ತ್. ಸೊ ಅದೊಂದು. ಆಮೇಲೆ ಈಗ 1-2 ಇದನ್ನು ಹಚ್ಚೇನೆ. ಅದು ಏನಂತ ಅದಕ್ಕೆ ಬಟ್ರ್ ಫ್ರೂಟ್, ಕನ್ನಡದೊಳಗೆ ಏನಂತಾರೆ ಬಟ್ರ್ ಫ್ರೂಟಿಗೆ ಅವಕಾಡೋ ಇಂಗ್ಲೀಷ್. ಅವಕಾಡೋ ಗಿಡ ಹಚ್ಚೆ. ನನ್ನ ಫ್ರೆಂಡ್ ತುಮಕೂರಿಗೇನ ಹೋಗಿ ತಮ್ಮನ ಕೊಟ್ಟಾನ. ಹಚ್ಚಿದೆಲ್ಲ ಹುಟ್ಟ್ಯಾವ. ಬಟ್ ಅವು ಬೆಳೆದು ಯಾವಾಗ ಫ್ರೂಟ್ ಕೊಡ್ತಾ ಗೊತ್ತಿಲ್ಲ. ಬಟ್ ಅದಕ್ಕೆ ಕ್ಲೈಮೇಟ್ ಕಂಡೀಷನ್ಸ್ ಡಿಫ್ರೆಂಟ್ ಆಗಿರ್ತಾವೆ ಒಂದೊಂದು ಗಿಡಕ್ಕೆ ಒಂದೊಂದು. ನೋಡ್ಬೇಕು. ನೀವು ಯಾವ ಹಣ್ಣು ಟ್ರೈ ಮಾಡಿದ್ರಿ ಈ ಸೀಸನ್ ಒಳಗೆ ಅನ್ನೋದು ಕಮೆಂಟ್ ಮಾಡಿರಿ. ಆಮೇಲೆ ಯಾವ ಹಣ್ಣು ತಿಂದರೆ ಚಲೋ, ಯಾವ ಹಣ್ಣು ಎಲ್ಲೆಲ್ಲಿ ಸಿಗ್ತಾವೆ, ಆ ಏರಿಯಾದ ನಿಮ್ಮ ಏರಿಯಾದ ಯಾವುದಾದ್ರು ಸ್ಪೆಷಲ್ ಫ್ರೂಟ್ ಏನಾದರೂ ಇದ್ದರೆ ಅದನ್ನ ಕಮೆಂಟ್ ಒಳಗೆ ಹಾಕಿರಿ. ನಾವು ಅದನ್ನು ಟ್ರೈ ಮಾಡ್ತೇನೆ. ಯಾವುದಾದ್ರೂ ಮಾರ್ಕೆಟ್ ಒಳಗೆ ನಾನು ಹೊಸದು ಕಂಡ್ರೆ ತೊಗೊಂಡ್ಬಿಡ್ತೇನೆ. ಮೊನ್ನೆ ಲಿಚ್ಚಿ ತೊಗೊಂಡಿದ್ದೆ. ಲಿಚ್ಚಿ ಆ್ಯಕ್ಚುಲಿ ಅದು ಆ ಕಡೆ ಎಲ್ಲ ಬೆಳಿತೈತಿ. ಕೋಲ್ಡ್ ಏನಿರ್ತದಲ್ಲ ರೀಸನ್, ಅಲ್ಲೆಲ್ಲ ಲಿಚ್ಚಿ ಚೆನ್ನಾಗಿ ಬೆಳಿತೈತಿ. ಅದನ್ನು ನಾನು ಬೇರೆ ಊರಿಗೆ ಹೋದಾಗ ನಾನು ತೊಗೊಂಡಿದ್ದೆ. ಅದೇ ಊರೊಳಗೆ ತೊಗೊಂಡಿದ್ದೆ. 100 ರೂಪೀಸ್ 250 ಗ್ರಾಮ್ ಕೊಟ್ಟನವ. ಚೆನ್ನಾಗಿತ್ತು. ತಿಂದಾದ್ಮೇಲೆ ಟ್ರೈ ಮಾಡೋಣಂತೆ ನಮ್ಮದು ಒಂದು ಸಣ್ಣ ಪಾಟ್ ಒಳಗೆ ಅವೆರಡು ಬೀಜ ಹಾಕಿದೆ. ಅದ್ರೊಳಗೆ ಒಂದು ಗಿಡ ಆಲ್ರೆಡಿ ಹೋಗ್ತೈತಿ. ಈಗ ಸಣ್ಣದ ಹುಟ್ಟುತ್ತಾವೆ. ಬಟ್ ಅದಕ್ಕೆಲ್ಲ ಕ್ಲೈಮೇಟ್ ಕಂಡೀಷನ್ ಸರಿಯಾಗಿದ್ದರೆ ಅದು ಮುಂದೆ ಫ್ರೂಟನ್ನು ಕೊಡ್ಬೋದು. ಬಟ್ ನನಗೆ ಚಲೋ ಅನ್ನಿಸ್ತದೆ. ಗಿಡ ಹಣ್ಣು ಕೊಡಲಿ ಬಿಡಲಿ, ಬಟ್ ಹುಡ್ತಲ್ಲ, ಅದ ಒಂದು ಪಾಸಿಟಿವ್ನೆಸ್. ಆಮೇಲೆ ಒಂದಿಷ್ಟು ವಾಟರ್ ಆ್ಯಪಲ್ ತಿಂದೆ. ಅದು ಯಾವುದೋ ಏನು ವಾಟರ್ ಆ್ಯಪಲ್ ನಿಮ್ಮ ಇದು ಗುಡ್ ನೆಲ್ಲಿಕಾಯಿ ಇರ್ತದಲ್ಲ, ಅದೇ ಸೇಮ ಬರ್ತದೆ ಅದು. ಬಟ್ ಟೇಸ್ಟ್ ಸ್ವಲ್ಪ ಏನೋ ಟೇಸ್ಟ್ಲೆಸ್ ಇರ್ತದೆ ಆ್ಯಕ್ಚುಲಿ.
ಬಟ್ ತಿನ್ನಕ್ಕೆ ಮಜಾ ಬರ್ತದೆ ಅದು. ಇನ್ನು ಅದನ್ನು ಬಿಟ್ಟರೆ ಇನ್ನೊಂದು ನಾ ತಿಂದಿದ್ದಂದ್ರೆ ಕವಳಿ ಹಣ್ಣು ಕರ್ರಗಿರ್ತಾವೆ. ಬಟ್ ಒಂದು ಟೈಪ್ ಟೇಸ್ಟ್ ಚೆನ್ನಾಗಿರ್ತಾವೆ ಆ್ಯಕ್ಚುಲಿ. ಈ ಕವಳಿ ಹಣ್ಣು ಅಂದ್ರೆ ಈ ಗೋಲಿ ಇರ್ತಾವೆ, ಗೋಲಿಗಿಂತ ಸ್ವಲ್ಪ ಸಣ್ಣ ಸೈಜ್ ಕರ್ರಗಿರ್ತಾವೆ ನೋಡೋಕೆ. ಒಳಗೂ ಸ್ವಲ್ಪ ಜಾಮೂನ್ ಇದು ನೀಲಹಣ್ಣು ಇರ್ತದಲ್ಲ ಅದೇ ಸೇಮ್ ಟೆಕ್ಸ್ಚರ್ ಇರ್ತೈತಿ. ಪರ್ಪಲ್ ಡಾರ್ಕ್ ಪರ್ಪಲ್ ಇದು ಸ್ವಲ್ಪ ನೋಡ್ಲಿಕ್ಕೆ ಡಾರ್ಕ್ ಪರ್ಪಲ್ ಇರ್ತದೆ. ತಿನ್ಬೇಕು, ಸೀಸನ್ ವೈಸ್ ಬರ್ತಾವೆ. ನಿಮ್ಮೂರೊಳಗೆ ಬರ್ತಾವಿಲ್ಲ, ಈ ಕಡೆ ಎಲ್ಲ ಉತ್ತರ ಕರ್ನಾಟಕದೊಳಗೆ ಕಾಮನ್. ಈ ನೀವು ಸ್ವಲ್ಪ ಗಿಡ ಗಂಟೆ ಇದು ಇದ್ದಲ್ಲಿ ನಿಮ್ಗೆ ಕಾಣಿಸ್ತಾವೆ. ಆ ಹಲಸಿನ ಇದು ಇತ್ತಲ್ಲ ಅಂದ್ರೆ ಒಬ್ಬ ಗಿಡ ಹಚ್ಕೊಂಡು ಕೂತಿದ್ದ. ನಾನು ಕೇಳಿದೆ ಯಾವ ಗಿಡಪ್ಪ ಇದೆ ಅಂತೇಳಿ. ಅದು ಅಂಟಳಕಾಯಿ ಪತ್ರಿ ಗಿಡ ಅಂತಾರಲ್ಲ, ಅಂಟಳಕಾಯಿ ಗಿಡ, ಅದನ್ನು ತೋರಿಸಿದ. ಅದು ಆ್ಯಕ್ಚುಲಿ ನಮ್ಮ ಮನೆ ಕಡೆ ತಾನೇ ಹುಟ್ಟೈತದೆ. ನಾನು 2-3 ಸಲ ತೆಗೆದಿರೋ ಗಿಡನ ಮತ್ತು ಊಟ ಆಗ್ತದೆ. ಅದು ತೆಗಿಬಾರ್ದು ಅಂತಾರೆ, ಬಟ್ ಸ್ಟಿಲ್ ನನಗೆ ಅದು ಯಾಕೋ ಜಾಗ ಭಾಳ ಹಿಡಿಸ್ತದೆ ಅಂದರೆ ತೆಗೆದೆ. 3 ಸಲ ತೆಗೆದೇನೆ, ಆದರೂ ಮತ್ತೆ ಹುಟ್ಟು ಆಗ್ತದೆ ಅದು. ನಾನು ಬೇರೆ ಸಲ ತೆಗಿಯೋಕೆ ನಾ ಹಿಡಿದು ಎಲ್ಲ ಜಗ್ಗಾಡಿದ್ದು ಇದು ಮಾಡೀನಿ. ಬರೋಲ್ಲ ಮ್ಯಾಗಿನೆಲ್ಲ ಕಟ್ ಮಾಡಿದ್ರು ಅದು ಸ್ವಲ್ಪ ದಿವ್ಸಕ್ಕೆ ಹುಟ್ಟೆ ಹೊಡ್ತೈತ್ರಿ ಬಾ. ದೊಡ್ದು ಹಾಕೊಂಡು ಅಂದ್ರೆ ಒಂದು 2 to 3 ಫೀಟ್ಸ್ ಬಂದುಬಿಡ್ತೈತೆ ಅದು. 2 ಸಲ ತೆಗೆದ್ರು ಮತ್ತು ಊಟ ಆಗ್ತೈತಿ. ಹೋಗ್ಬಿಡ ಅಂತ ಹೇಳಿಬಿಟ್ಟೆ. ಯಾಕಂದ್ರೆ ಅದು ಬೆಳಿಬೇಕಂದಾಗ ಯಾರನ್ನೂ ಏನು ಮಾಡೋಕ್ಕಾಗಲ್ಲ. ಬೆಳೆತಾವೆ ಮನುಷ್ಯನೂ ಹಂಗೆ. ಒಂದು ಸಲ ಬೆಳಿಬೇಕಂತ ಡಿಸೈಡ್ ಮಾಡಿದಂದ್ರೆ ಯಾರ ಕಡೆಯಿಂದ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಗಿಡ ಒಂದು ಟೈಪ್ ನೀವು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಇದು ವಾಕಿಂಗ್ ಮಾಡುವಾಗ ಮಾತಾಡ್ಕೊತ ಹೋಗೋದೇನೈತಲ್ಲ, ಒಂದು ಟೈಪ್ ಅನ್ಕಂಫರ್ಟ್ ಫೀಲ್ ಆಗುತ್ತೆ ನನಗೆ. ಯಾಕಂದ್ರೆ ಜನ ನೋಡಾತಾರೆ. ಆ್ಯಕ್ಚುಲಿ ಅವ್ರಿಗೆಲ್ಲ ಏನೋ ನಾ ಫೋನಲ್ಲಿ ಮಾತಾಡತ್ತೀನಿ ಅಂತ ಅಂದ್ಕೊಂಡಿರ್ಬೇಕು ಅವ್ರು. ಬಟ್ ನನಗೆ ಗೊತ್ತಿದ್ದು ನಾ ಏನು ಮಾಡತ್ತೇನಂದ್ರೆ, ಹೀಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಹಂಗೆ ತಿಳ್ಕೊಳತ್ತೀನಿ. ಓವರ್ ಥಿಂಕಿಂಗ್, ಅಯ್ಯೋ ಏನು ನೋಡ್ಕೊಂತ ಹಂಗೆ ಹೊಂಟ್ರಪ್ಪ, ವಾಕಿಂಗ್ ಬಂದ್ರೆ ಒಂದು ಮೊಬೈಲ್ ಬಿಡಂಗೆ ನೋಡಿ ಅಂತ ಅಂದ್ಕೊಂತಿರ್ತಾರೋ ಏನೋ. ಅದು ಫೀಲ್ ಬರ್ತದೆ. ಅದು ಆ್ಯಕ್ಚುಲಿ ನಾವು ಭಾಳ ಥಿಂಕ್ ಮಾಡ್ತೀವಿ, ಭಾಳ ಸೆನ್ಸಿಟಿವ್ ಇರ್ತವಲ್ಲ ನಾವು. ಸ್ವಲ್ಪ ಏನಾರ ಇದು ಮಾಡಿದ್ರು ನಾವು ಭಾಳ ಥಿಂಕ್ ಮಾಡ್ತೀವಿ. ಅವ ಯಾಕೆ ಹಂಗೆ ಥಿಂಕ್ ಮಾಡಿದೆ, ಅವ ಯಾಕೆ ಹಂಗೆ ನೋಡತ್ತ ನಮಗೆ ಅಂತೇಳಿ. ಕ್ವೈಟ್ ಕಾಮನ್ ನಿಜವಾಗ್ಲು. ಇಲ್ಲ ಬಾರ್ದ ಮಾಡಿದ್ರೆ ಒಂದು ಟೈಪ್ ಅನ್ಸೋದೆ. ಅದು ಯಾರು ಮಾಡ್ತಾರೆ ಹಿಂಗೆ? ಇದೇನೋ ವಾಕ್ ಆ್ಯಂಡ್ ಟಾಕ್ ಅಂತೇಳಿ ಭಾಳ ದಿವಸದಿಂದ ಒಂದು ಐಡಿಯಾದವ್ರದ್ದು ಆ್ಯಡ್ ಒಂದಿತ್ತು. ಮಾತಾಡ್ಕೋತ ನೀವು ನಡೀರಿ, ಎರಡೂ ಆಗ್ತೈತಿ ಅಂತೇಳಿ. ಸೊ ಅದು ಆ್ಯಕ್ಚುಲಿ ಕಾನ್ಸೆಪ್ಟ್ ಕರೆಕ್ಟ್ ಐತಿ. ಭಾಳ ಜನ ಹಂಗೂ ಮಾಡ್ತಾರೆ. ಬಟ್ ನಾನು ಅದನ್ನು ಸ್ವಲ್ಪ ಫಾರ್ವರ್ಡ್ ಮಾಡಿ ವಾಕ್ ಆ್ಯಂಡ್ ಟಾಕ್ ಅದನ್ನು ಒಂದು ಆಡಿಯೋ ಟೈಪ್ ಬಿಡ್ಲಿದ್ದೀನಿ. ನನ್ನ ಇಂಟೆನ್ಷನ್ ಏನಂದರೆ ಇನ್ನು ಸಿಂಪಲ್ ಮ್ಯಾನರ್ ಒಳಗೆ ನಿಮ್ಮ ಇಂಟ್ರೆಸ್ಟ್ ಬರೋಂಗೆ ಸ್ವಲ್ಪ ನನ್ನ ಕಡೆ ಏನಾದರೂ ನಾಲೆಜ್ ಇತ್ತಂದರೆ ಐತೆ ಅಂತ ಅಂದ್ಕೊಂಡಿರ್ತೀನಿ. ಶೇರ್ ಮಾಡ್ಕೊತೀನಿ ನನ್ನ ಜೊತೆ. ಏನಾದರೂ ವ್ಯಾಲ್ಯೂಬಲ್ ಆ್ಯಡ್ ಆದರೆ ದ್ಯಾಟ್ ವಿಲ್ ಬಿ ವೆರಿ ನೈಸ್. ನನಗೆ ಖುಷಿ ಅನ್ನಿಸ್ತದೆ. ಐ ವಿಲ್ ಟ್ರೈ ಟು ಆ್ಯಡ್ ಸಮ್ ವ್ಯಾಲ್ಯೂ ಟು ಯುವರ್ ಲೈಫ್. ಹಂಗಂತೇನು ನಾ ಭಾಳ ಏನು ಓದ್ಕೊಂಡವಲ್ಲ. ಅಫ್ಕೋರ್ಸ್ ಇಂಜಿನಿಯರಿಂಗ್ ಡಿಗ್ರಿ ಮುಗ್ದೈತಿ. ಅದನ್ನ ಬಿಟ್ಟರೆ ನಮಗೆ ಅಂತ ಏನು ದೊಡ್ಡ ಕ್ವಾಲಿಫಿಕೇಷನ್ ಏನಿಲ್ಲ. ಓನ್ಲಿ ಥಿಂಗ್ ಏನಂದ್ರೆ ಭಾಳ ಬುಕ್ಸ್ ಓದ್ತಿರ್ತೇನೆ. ಅವಾಗವಾಗ ಏನಾದರೂ ಒಂದು ತಿಳ್ಕೊತಿರ್ತೀನಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ತಿಳ್ಕೊಳ್ಳೋದು ಎಲ್ಲರೂ ಭಾಳ ತಿಳ್ಕೊತಾರೆ, ಬಟ್ ಮಾಡಬೇಕಾಗಿದ್ದು ಅಷ್ಟೇ ನೋಡಿರಿ. ಸಿದ್ದೇಶ್ವರ ಸ್ವಾಮೀಜಿ ಹೇಳಾರಲ್ಲ, ಹೇಳೋದೆಲ್ಲ ಹೇಳಾಗ್ಬಿಟ್ಟೈತಿ, ಮಾಡ್ಬೇಕಾಗಿದ್ದು ಅಷ್ಟೇ ಇವಾಗ ಅಂತೇಳಿ. ಎಲ್ಲರೂ ದೊಡ್ಡ ದೊಡ್ಡ ಮೇಧಾವಿಗಳದಾರ, ಎಲ್ಲ ಎಷ್ಟೋ ಜನ ಹೇಳಾರ, ನೀವು ಕೇಳಿರ್ತೀರಿ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದ ಟೈಮ್ ಒಳಗೆ ಇಂಪ್ಲಿಮೆಂಟ್ ಆಗಂಗಿಲ್ಲ. ಅದಷ್ಟೇ ಅಲ್ಲೇ ನಾವು ಹಿಂದೆ ಉಳ್ಕೊಳ್ಬಿಡ್ತೇವೆ. ಎಷ್ಟೋ ಈ ಇನ್ಸ್ಪಿರೇಷನಲ್ ಬುಕ್ಸ್ ಎಷ್ಟಿದಾವೆ, ಸೆಲ್ಫ್ ಹೆಲ್ಪ್ ಬುಕ್ ಎಷ್ಟಿದಾವೆ. ರೀಸೆಂಟಾಗಿ ಒಂದು ಬುಕ್ ಓದಿದೆ, ಡೈರಿ ಆಫ್ ಅ CEO ಅಂತೇಳಿ. ಆ್ಯಕ್ಚುಲಿ ಅದನ್ನು ಓದ್ರಿ, ಮಸ್ತ್ ಕೊಟ್ಟ ನಾವು ಆ್ಯಕ್ಚುಲಿ. ಅಂದರೆ ನಿಮಗೆ ಬೋರ್ ಬರೋಂಗಿಲ್ಲ ಒಂದು. ಎರಡನೇದು ನೀವು ಮಾಡಬೇಕಲ್ಲ, ಇಟ್ಸ್ ಜಸ್ಟ್ ನಾಟ್ ರೀಡಿಂಗ್, ನೀವು ಮಾಡೋಕೆ ಹಚ್ಚತೈತೆ ಅದು. ಅಷ್ಟು ಮಸ್ತ್ ಬುಕ್ ಬರೋದು ನಾವು. ನಾ ಒಂದು ಬುಕ್ ಓದಿದ ಮೇಲೆ ಒಂದು ಪಾಡ್ಕಾಸ್ಟ್ ಕೇಳಾಗತ್ತೆ ನಾನು. ಚೆನ್ನಾಗಿರ್ತವೆ ಒಂದು ಪಾಡ್ಕಾಸ್ಟ್. ನಮ್ಮ ಇಂಡಿಯನ್ ರಾಜ್ ಫ್ಯಾಮಿಲಿಗತ್ತೇನ ಅವ್ನ ಪಾಡ್ಕಾಸ್ಟು ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದಾವೆ. ಮತ್ತು ಪ್ರಾಮಿನೆಂಟ್ ಪೀಪಲ್ ಅಂತ ಕರೆಸ್ತಾನೆ. ಡಿಸ್ಕಷನು ಭಾರಿ ವ್ಯಾಲ್ಯೂಬಲ್ ಇರ್ತದೆ ಆ್ಯಕ್ಚುಲಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಒಳಗೆ ನೀವು ಕೇಳ್ಬೋದು. ಅವ್ನ ಪಾಡ್ಕಾಸ್ಟ್ ಇರ್ಬೇಕಾದ್ರೆ ಲಿಂಕ್ ನಾನು ಅದರೊಳಗೆ ಇರ್ತೈತಿ, ಕೇಳ್ರಿ. ನನಗೆ ಬುಕ್ ಓದು ಇಂಟ್ರೆಸ್ಟ್ ಬೆಳೆಸಿದ್ದಾರಂದ್ರೆ ಚೇತನ್ ಭಗತ್. ಅವ್ನ ಫಸ್ಟ್ ಬುಕ್ ಓದಿದ್ದೆ ನಾನು.
ರೆವಲ್ಯೂಷನ್ 2020 ಐ ಥಿಂಕ್. ಹಾಂ, ಆ ಬುಕ್ ಹೆಸರು ರೆವಲ್ಯೂಷನ್ 2020. ಅದನ್ನು ನಾನು ಎಂದೂ ನನಗೆ ಇಂಗ್ಲೀಷಿಗೆ ನಾವು ಇಂಜಿನಿಯರಿಂಗ್ ಮೂರು ಅಂದ್ರೆ ಇಂಗ್ಲೀಷ್ ಅಷ್ಟಕ್ಕಷ್ಟೇ ಅದನ್ನ ಬುಕ್ ಓದಿದೆ. ನಂಗೆ ಭಾರಿ ಚಂದ ಅನಿಸ್ತದೆ. ಅವ ಎಷ್ಟು ಸಿಂಪಲ್ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿಕೊಂಡು ಸ್ಟೋರಿನ ಭಾರಿ ಚಲೋ ನ್ಯಾರೇಟ್ ಮಾಡಿರ್ತಾನೆ. ನಾವು ಬೋರ್ ಬರಂಗಿಲ್ಲ ನಿಮಗೆ. ಮೊನ್ನೆ ರೀಸೆಂಟಾಗಿ ಒಂದು 11 ರೂಲ್ಸ್ ಫಾರ್ ಲೈಫ್ ಅಂತ ಹಿಂಗೇನೋ ಒಂದು ಬುಕ್ ಲಾಂಚ್ ಮಾಡಿದ್ದೆ. ಲಾಂಚ್ ಮಾಡಿ ಒಂದು ವರ್ಕ್ ತೊಗೊಂಡು ಓದಿದ್ದೆ ನಾನು. ಅದು ಭಾರಿ ಸಿಂಪಲ್. ಯಾಕಂದ್ರೆ ಆ ಬುಕ್ ನೀವು ತೊಗೊಂಡು ಓದ್ಲಿಕ್ಕೆ ಲಘು ಮುಗಿಸ್ತೀರಿ. ಬೇರೆ ಬುಕ್ ಜೊತೆ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಆಗಲಿ ಅಥವಾ ಜಾರ್ಗನ್ ವರ್ಡ್ಸ್, ಡಿಫಿಕಲ್ಟ್ ವರ್ಡ್ ಯೂಸ್ ಮಾಡ್ತಾಯಿಲ್ಲ. ಸಿಂಪಲ್ ವರ್ಡ್ಸ್ ನೀವು ಸ್ಟಾರ್ಟ್ ಏನಾದರೂ ಮಾಡ್ಬೇಕಂದ್ರೆ ಬುಕ್ ಓದಲಿಕ್ಕೆ ಚೇತನ್ ಭಗತ್ ಬುಕ್ಸ್ ಅಂದರೆ ಇಂಗ್ಲೀಷ್ ಕನ್ನಡ ಒಳಗೆ ಬಿಡ್ರಿ ಸಿಕ್ಕಾಪಟ್ಟೆ ಬುಕ್ಸ್ ಇದಾವೆ. ನಿನ್ನೆ ನಾನು ಸಪ್ನ ಬುಕ್ ಸ್ಟಾಲ್ಗೆ ಹೋಗಿದ್ದೆ, ಅಲ್ಲಿ ನೋಡಿದೆ ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಅವ್ರದ್ದು ಭಾಳಷ್ಟು ಬುಕ್ ಇದ್ದು ತೊಗೋಕೆ ಅನ್ನಿಸ್ತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನು ಕೂಡ ಆ್ಯಕ್ಚುಲಿ ರವಿ ಬೆಳಗೆರೆ ಹೇಳಿ ಹೋಗೋ ಕಾರಣ ಐತಿ. ಅವ ಹೇಳಿದ್ದ ಒಂದು ಸಲ ಮೆನ್ಷನ್ ಮಾಡಿದ್ದೆ ನನಗೆ, ಓದಾತನ ಈ ಬುಕ್ ಅಂತೇಳಿ. ಸೊ ಆ ಬುಕ್ ಓದಿದ್ಮೇಲೆ ಅವ್ನ ಕಡೆ ನಾ ಇಸ್ಕೊತೇನೆ. ಹೀಗೆ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ನಾವು ಬುಕ್ ಸರ್ಕ್ಯುಲೇಟ್ ಮಾಡ್ತೇವೆ. ಸೊ ಹೀಗೆ ಫ್ರೆಂಡ್ ಸರ್ಕಲ್ ಚೆನ್ನಾಗೈತಿ. ಬುಕ್ಕಿನ ಭಾಳ ಓದ್ತೀವಿ, ಬಟ್ ಎಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡ್ತೇವೆ ಅನ್ನೋದು ಬೇರೆ ವಿಷಯ. ಭಾಳಷ್ಟು ಜನ ಭಾರಿ ಚೆಂದಾಗಿನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವತ್ತೊಂದು ಬುಕ್ ಓದಿದೆ ಅಂದರೆ ಅವರು ಆ ಪ್ಯಾರಾಗ್ರಾಫ್ ಒಳಗಿಂದ ಸ್ಟೇಟ್ಮೆಂಟ್ ತೊಗೊಂಡು ಹೇಳ್ತಿರ್ತಾರೆ. ಆದರೆ ನನಗೆ ಭಾರಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ ಬುಕ್ ಓದಿದಂದ್ರೆ ಹೆಂಗೆ ಎಷ್ಟು ಪರ್ಫೆಕ್ಟ್ ಓದಿರ್ತಾನಂದ್ರೆ ಆ ಬುಕ್ ಒಳಗಿನ ಸ್ಟೇಟ್ಮೆಂಟ್ಸ್ ಆಗಲಿ ಸನ್ನಿವೇಶನ್ ಆಗಲಿ ಭಾರಿ ಚಂದ ನರೇಟ್ ಮಾಡ್ತಾನೆ. ಆ್ಯಕ್ಚುಲಿ ನನಗಿಂತ ಅವ ಇದನ್ನು ಮಾಡಿದಂದ್ರೆ ನೀವು ಇನ್ನೂ ಇದಕ್ಕಿಂತ 10 ಪಟ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಿದ್ರಿ. ಅಷ್ಟು ಚಂದ ನರೇಟ್ ಮಾಡ್ತಾನೆ. ಅದು ಒಬ್ಬೊಬ್ರಿಗೆ ಒಂದು ಸ್ಕಿಲ್ ಅದು. ಬುಕ್ಸು ಅಥವಾ ಮೂವಿ ನೋಡಿದರೆ ಭಾರಿ ಚಂದ ಹೇಳ್ತಾರೆ. ಇವರ ಡೈರೆಕ್ಷನ್ ಕೊಟ್ಟವ್ರತೆ ಹೇಳ್ತಿರ್ತಾರೆ. ಅದನ್ನು ನಮಗೆಲ್ಲ ಕೇಳಿದರೆ ಮೂವಿ ಚೆನ್ನಾಗಿತ್ತು, ನೋಡ್ಬೋದು, ಎಂಜಾಯ್ ಮಾಡ್ತೀವಿ, ಇಷ್ಟು ಹೇಳ್ತಾ ಬಿಟ್ಬಿಡ್ತೇವೆ. ಅವ್ರೇನಿಲ್ಲ ಏನು ತೊಗೊಂಡನಪ್ಪ ಮೂವಿ ಅಂದರೆ ಅವ ಹಂಗೆ ಮಾಡಿದ, ಹಿಂಗೆ ಡೈರೆಕ್ಷನ್, ಹಿಂಗೆ ಫೋಕಲ್ ಲೆಂಗ್ತು, ಹಿಂಗೆ ಕ್ಯಾಮ್ರಾ ಮೂಮೆಂಟ್ಸು ಒನ್ ಟೈಪ್ ಡಿಫ್ರೆಂಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ಅದು ಆ್ಯಕ್ಚುಲಿ ಖುಷಿ ಅನ್ನಿಸ್ತದೆ. ಅಂದ್ರ ಜೊತೆ ಭಾಳ ಮಾತಾಡ್ತೇನೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಇದ್ದ, ಅವ್ನಿಗೆ ಎಲ್ಲರೂ ನಾವು ಇಷ್ಟು ಬೈತಿದ್ವಿ ಅಂದರೆ ಆ್ಯಕ್ಚುಲಿ ಎಲ್ಲ ಮೂವಿ ನೋಡಿಬಿಟ್ಟಿರ್ತಿದ್ದ. ನಾವು ಆ್ಯಕ್ಚುಲಿ ಥಿಯೇಟ್ರ್ ಒಳಗೆ ನೋಡ್ತಿದ್ದಿಲ್ಲ. ಮೂವಿ ನೋಡಿದ್ರೆ ಟಿ ವಿ ಒಳಗೆ, ಮತ್ತು ಟಿ ವಿ ಒಳಗೆ ಅಲ್ಲಿ ಇಲ್ಲೆಲ್ಲ ಟಿ ವಿ ಒಳಗೆ ಮೂವಿ ಬರ್ತಿದ್ವಿ. ಇವ ನಮ್ಮ ಜೊತೆ ಕುಂತ ಅಂದ್ರೆ ಮುಗೀತು, ಮುಂದಿಂದ ಹೇಳ್ಕೊಂಡು ಕೊಡೋ. ಇವ ಅಲ್ಲಿ ನೋಡ್ತಿರ್ತೇವೆ ನಾವು, ಇವ ಹೇಳೋ ಹಿಂಗೆ ಯಾಕೆ ನೋಡಲಿರಿ ಅಂತೇಳಿ ನಾವು ನೋಡು ಇಂಟ್ರೆಸ್ಟ್ ಓಡ್ತಿತ್ತು. ಇಷ್ಟು ಬೈತಿದ್ವಿ ನಾವು ಎಲ್ಲರೂ ಅವನಿಗೆ. ಬಟ್ ಅವ್ನಿಗೆ ಅದು ಮೂವಿ ಡೈರೆಕ್ಟ್ ಮಾಡಿದ್ರು ಯಾರು, ಸಿಂಗರ್ ಯಾರು, ನಾವು ಓನ್ಲಿ ಹೀರೋಯಿನ್ ಹೆಸರು ಫಸ್ಟ್ ಇಟ್ಕೋತೀವಿ. ಇವ ಅದ್ರೊಳಗೆ ಸೈಡ್ ಆ್ಯಕ್ಟ್ರಸ್ಸು, ಸಿಂಗರ್ಸು, ಮ್ಯೂಸಿಷಿಯನ್ನು, ಕಂಪೋಸರು ಎಲ್ಲ ನೆನ್ಪಿಟ್ಕೋತಿದ್ದ. ಅವಾಗಿನ ಇದ್ರೊಳಗೆ ಅಷ್ಟು ಇದ್ದಿದ್ದು ನಾವು. ಆಮೇಲೆ ಇನ್ನೊಂದು ಹೊಲಸು ಚಾಳ ಏನಿತ್ತು ಅಂದ್ರೆ ಅವನಿಗೆ ಆ ಟಿ ವಿ ಮುಂದೆ ಹೋಗಿ ಕುಂತ್ಬಿಡವ, ಚೇರ್ ಹಾಕ್ಕೊಂಡು ಟಿ ವಿಗೆ ಅದಕ್ಕೆ ಭಾಳ 1 ಮೀಟ್ರ್ 1.5 ಮೀಟ್ರ್ ಅಷ್ಟು ದೂರ ಫುಲ್ಲು ಕಣ್ಣು ಇಟ್ಕೊಂಡವ. ಅಂದ್ರೆ ಡೀಪ್ ಲರ್ನಿಂಗ್ ಅಂತಾರೋ ಏನಂತ ಅದಕ್ಕೆ ಆ ಲೆವೆಲಿಗೆ ನೋಡವ. ಅಫ್ಕೋರ್ಸ್ ಎಲ್ಲ ವಿಷಯನೂ ಹಂಗೆ ಕಲಿತಿದ್ದು ನಾವು. ಈವನ್ ಸ್ಕೂಲ್ ಒಳಗಾದ್ರೂ ಆಯ್ತು ನೀಟಾಗಿ ಕಲಿಯವ ಆ ಕಾನ್ಸೆಪ್ಟ್ ಬಗ್ಗೆ. ಅದಕ್ಕೆ ಈಗ ಒಂದು ಚಲೋ ದೊಡ್ಡ ಕಂಪ್ನಿ ಒಳಗೆ ವರ್ಕ್ ಮಾಡತ್ತಾನೆ. ಐ ಫೀಲ್ ಹ್ಯಾಪಿ ಫಾರ್ ಹಿಮ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಾವು ನನ್ನ ಫ್ರೆಂಡ್ ಮನೆಯೊಳಗೆ ಮೂವಿ ನೋಡ್ತಿದ್ವಿ. ನನ್ನ ಫ್ರೆಂಡ್ ಒಬ್ಬರು ಅಜ್ಜಿ ಇದ್ರು. ಅವ್ರು ಇವನಿಗೆ ಬೈಯೋರು ಸಿಕ್ಕಾಬಿಟ್ಟೆ. ಏನೋ ಹರೀಶಾ ನೀನು ಹೋಗ್ಬಿಡು ಹೊರಗೆ, ನಮಗೆಲ್ಲ ನೋಡ್ಲಿಕ್ಕೆ ಬರೋದು ತಿಳಿದಿರಲಿ, ನೀನು ಹಂಗೆ ಹಿಂಗೆ ಅಂತ ಬೈತಿದ್ರು. ಅದನ್ನು ತಲೆ ಕೆಡಿಸ್ಕೊತಿದ್ದಿಲ್ಲ. ಸ್ಟಿಲ್ ಅವಾಗ ಹೇಳೋರೆ ಫುಲ್ ಎಕ್ಸೈಟ್ಮೆಂಟ್ ಅವನಿಗೆ ಮೂವಿ ಅಂದರೆ ಬಾಜಿಕೆ ಆದ್ರೆ ಬಿಟ್ಟಾರೇನು ತಲೆ ಕೆಡಿಸ್ಕೊತಿಲ್ಲ, ಹೇಳ್ಬಿಡೋ ಎಲ್ಲನೂ. ಸೊ ನೋಡಿರಿ ಚೈಲ್ಡ್ಹುಡ್ ಮೆಮರೀಸ್ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಅನ್ನಿಸ್ತದೆ. ಸೊ ಇಷ್ಟು ಸಾಕು, ಮತ್ತು ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಥ್ಯಾಂಕ್ ಯು.